अस्सलामुअलैकुम वरहमतुल्लाहि वबरकातुहू। औज़ु बिल्लाहि मिनश शैतानिर रजीम। बिस्मिल्लाहिर रहमानिर रहीम। कुल इन कुंतुम तुहिब्बुनल्लाह फत्तबिऊनी युहिब्बुकुमुल्लाह यगफिर लकुम ज़ुनूबकुम वल्लाहु गफूरुर रहीम। कुल अतीउल्लाह वर रसूल फ़इन तवल्लव फ़इन्नल्लाह ला युहिब्बुल काफिरीन। ಅಣ್ಣ ತಮ್ಮಂದರೆ, ಅಕ್ಕ ತಂಗಿಗಳೇ, ಪ್ರೀತಿಯ ಮಕ್ಕಳೇ, ಹಿರಿಯರೇ, ನಾನ್ ಹಕೀಂ ಉಬೇದುಲ್ಲಾ ಯೋಗ ಗುರ. ಪ್ರತಿ ದಿವಸ ಬೆಳಿಗ್ಗೆ 11 ಗಂಟೆಗೆ ಬರ್ತಾ ಇರ್ತಿದೆ. ತಿಳುವಳಿಕೆ ಮಾಡ್ಕೊಳ್ತಾ ಇರಿ, ಇನ್ನೊಬ್ಬರಿಗೆ ತಿಳುವಳಿಕೆ ಕೊಡ್ತಾ ಇರಿ. ಇಲ್ಲಿನೂ ಸಂತೋಷನಲ್ಲಿ ಇರ್ತೀರಾ, ದೇವರ ಕರುಣೆನಲ್ಲಿ ಇರ್ತೀರಾ. ಸತ್ತಿದ ಮೇಲೆ ಸ್ವರ್ಗನಲ್ಲಿ ರಾಜ ಆಗಿ ಹೋಗ್ತೀರಾ. ಅಣ್ಣ ತಮ್ಮಂದರೆ, ಇವತ್ತು ರೋಗನಿಂದ ತುಂಬಾ ಚಿಂತೆನಲ್ಲಿದ್ದಾರೆ ಜನ. ಇವತ್ತು ಕ್ಯಾನ್ಸರು, ಕಿಡ್ನಿ ಫೇಲಿಯರು, ಹಾರ್ಟ್ ಅಟ್ಯಾಕು, ಎಲ್ಲ ಕಡೆ ಜನ ಸಾಯ್ತಾ ಇದ್ದಾರೆ. ಅಣ್ಣ ತಮ್ಮಂದರೆ, ಇವತ್ತು ಒಂದು ತಿಳುವಳಿಕೆ ಕೊಡ್ತಾ ಇದ್ದೀನಿ. ಕಿಡ್ನಿ ಇನ್ಫೆಕ್ಷನ್ ಆಗಿಬಿಟ್ಟಿದೆ, ಹೆದರಬೇಡಿ. ಡಯಾಲಿಸ್ ಮಾಡ್ತಾ ಇದ್ರೇನು ಹೆದರಬೇಡಿ. ಅದಕ್ಕೆ ಒಳ್ಳೆ ಔಷಧಿ. ಎಲ್ಲದಕ್ಕೆ ಫಸ್ಟ್ ಟೆನ್ಷನ್ ಬಿಡಬೇಕು, ಹೆದರಿಕೆ ಬಿಡಬೇಕು, ಭಯ ತೆಗಿಬೇಕು ಮನಸ್ಸಿನಿಂದ. ಕೆಲವು ಜನ ಭಯನಿಂದ ಸತ್ತೋಗ್ಬಿಡ್ತಾರೆ. ಕಿಡ್ನಿ ಫೇಲ್ನಿಂದ ಸಾಯೋದಿಲ್ಲ, ಕ್ಯಾನ್ಸರ್ನಿಂದ ಸಾಯೋದಿಲ್ಲ, ಹೆದರಿಕೆಯಿಂದ ಸತ್ತೋಗ್ಬಿಡ್ತಾರೆ. ಅದಕ್ಕೆ ಎಲ್ಲದಕ್ಕೆ ಫಸ್ಟ್ ಹೆದರಿಕೆ ತೆಗೀರಿ. ಜೋ ಡರ್ ಗಯಾ ವೋ ಮರ್ ಗಯಾ, ಗಬ್ಬರ್ ಸಿಂಗ್ ಬೋಲ್ ಗಯಾ. ಅಲ್ಲಾ ವಾಲೆ ಡರ್ತೇನಿ, ಅಲ್ಲಾ ವಾಲೆ ಮರ್ತೇನಿ. ದೇವನ ಮೇಲೆ, ಒಬ್ಬನೇ ದೇವನ ಮೇಲೆ ಯಾರು ನಂಬಿಕೆ ಇಡ್ತಾನೆ ಅವನೇ ಅಲ್ಲಾ ವಾಲ, ಅವನೇ ಮುಸ್ಲಿಮು. ಅವನು ಕನ್ನಡ ಇರಲಿ, ತಮಿಳು ಇರಲಿ, ತೆಲುಗು ಇರಲಿ, ಇಂಗ್ಲಿಷ್ ಇರಲಿ, ಯಾರು ಒಬ್ಬನೇ ದೇವರ ಮೇಲೆ ನಂಬಿಕೆ ಇಡ್ತಾನೆ, ಕಣ್ಗೆ ಕಾಣಿದು ದೇವರಂತ ಹೇಳೋದಿಲ್ಲ, ಮನಸ್ಸಿನಲ್ಲಿ ಬಂದಿದೆಲ್ಲ ದೇವರಂತ ಹೇಳೋದಿಲ್ಲ, ಪ್ರಾಣಿಗೆ, ಮನುಷ್ಯರಿಗೆ, ಮರಗೆ, ಕಲ್ಗೆ, ಮಣ್ಗೆ ದೇವರಂತ ಹೇಳೋದಿಲ್ಲ. ಅವನೇ ಮೋಮಿನು, ಮುಸ್ಲಿಮು. ಸತ್ತಿದ ಮೇಲೆ ಸ್ವರ್ಗನಲ್ಲಿ ಹೋಗೋನು. ಅಣ್ಣ ತಮ್ಮಂದರೆ, ಹೆಸರಿದೆ. ಅಬ್ದುಲ್ಲಾ, ಅಬ್ದುಲ್ ರೆಹಮಾನ್, ಉಬೇದುಲ್ಲಾ, ಖಲೀಲುಲ್ಲಾ, ಶಫೀಯುಲ್ಲಾ, ಅಮಾನುಲ್ಲಾ ಹೆಸರಿದೆ. ಕಣ್ಗೆ ಕಾಣಿದೆಲ್ಲ ದೇವರೇ ಅಂತಾನೆ, ಕೈನಲ್ಲಿ ಹಿಡಿದಿದೆಲ್ಲ ದೇವರೇ ಅಂತಾನೆ. ಅವನ್ ಸತ್ರೆ ನರಗಾಗಿ ಹೋಗ್ತಾನೆ. ಅವನ್ ನಮಾಜು, ರೋಜಾ, ಹಜ್ಜು, ಉಮ್ರಾ ಯಾವುದು ಕೆಲಸಕ್ಕೆ ಬರೋದಿಲ್ಲ. ಅಣ್ಣ ತಮ್ಮಂದರೆ, ಎಲ್ಲದಕ್ಕೆ ಫಸ್ಟ್ ಒಬ್ಬನೇ ದೇವರ ಮೇಲೆ ನಂಬಿಕೆ ಇಡಬೇಕು. ಎಲ್ಲಾ ಪ್ರವಾದಿಗಳ ಮೇಲೆ ನಂಬಿಕೆ ಇಡಬೇಕು. ಯಾವ ರೋಗ ಬಂದ್ರೇನು ಹೆದರಬಾರದು. ಎಲ್ಲಾ ರೋಗಕ್ಕೆ ಔಷಧಿ ಉಂಟು. ಅಂದ್ರೆ ಕಿಡ್ನಿಗೆ ನೋಡಿ, ಇದು ಹುಲ್ಲು ನಮ್ಮ ಮನೆ ಅಕ್ಕಪಕ್ಕ ಸಿಕ್ಕುತ್ತೆ, ರೋಡ್ ಅಕ್ಕಪಕ್ಕ ಸಿಕ್ಕುತ್ತೆ. ಇದು ಕುರಿ ತಿನ್ನೋ ಹುಲ್ಲು, ದನ ಕುರಿ ತಿಂತಾರಲ್ಲ ಅದು ಹುಲ್ಲು. ಈ ಹುಲ್ಲು, ಈ ನಿಂಬೆಹಣ್ಣು ಹಾಕಿ ಜ್ಯೂಸ್ ಮಾಡಿ ಕುಡಿಬೇಕು. ರಸ ತೆಗೆದು ಇದರಲ್ಲಿ ಹಾಕಿ ಕುಡಿಬೇಕು. ಆಮೇಲೆ ಅರಳಿ ಎಲೆ ರಸ, ಅರ್ಧ ಗಂಟೆ ಆಗಿದ್ಮೇಲೆ ಬೇವನ್ ಎಲೆ ರಸ, ಒಂದು ಅರ್ಧ ಗಂಟೆ ಆಗಿದ್ಮೇಲೆ ಸೀಸಮ್ ಎಲೆ ರಸ, ಬೆಳಿಗ್ಗೆ ಸಾಯಂಕಾಲ 2 ಸಲ ಕುಡಿಬೇಕು. ಕುಡಿತಾ ಇದ್ರೆ ಒಂದು ತಿಂಗಳಿನಲ್ಲಿ 90% ಕಿಡ್ನಿ ಗುಣ ಆಗ್ಬಿಡ್ತಿದೆ. ಸರಿ, 6 ಗಂಟೆಗೆ ಊಟ ಮಾಡಬೇಕು. 6 ಗಂಟೆ ಆಗಿದ್ಮೇಲೆ ಬೆಳಿಗ್ಗೆ 8 ಗಂಟೆವರೆಗೂ ಊಟ ಮಾಡಬಾರದು. ಅಣ್ಣ ತಮ್ಮಂದರೆ, ನೀರು ಕುಡಿಬೇಕು ಅವಾಗ. ಇದರದ್ದು ನೀರು ಕುಡೀರಿ. ಇದರದ್ದು ಬಿಸಿ ಮಾಡಿ ನೀರು ಕುಡೀರಿ. ಊಟ ಮಾತ್ರ ಮಾಡಬೇಡಿ. ಇದು ಕಿಡ್ನಿ ಫೇಲರ್ಗೆ ಔಷಧಿ. ಆಮೇಲೆ ಕ್ಯಾನ್ಸರ್ಗೆ ಇದೇ ಟ್ರೀಟ್ಮೆಂಟು. ಕ್ಯಾನ್ಸರ್ ಕೇರು ಇದೇ ಟ್ರೀಟ್ಮೆಂಟು. ಆಮೇಲೆ ಮೀನು, ಮಟನ್ನು, ಮೊಟ್ಟೆ ಅದೆಲ್ಲ 3 ತಿಂಗಳು ತಿನ್ನಬಾರ್ದು. ಆಮೇಲೆ ಯಾವುದು
ಮೈದಾ ಹಿಟ್ಟಿದು ಐಟಮ್ ತಿನ್ನಬಾರ್ದು. ಬೇಕರಿ ಐಟಮ್, ಬ್ರೆಡ್, ಬನ್ನು, ರಕ್ಸು, ಡಬಲ್ ರೋಟಿ ಅದೆಲ್ಲ ತಿನ್ನಬಾರ್ದು ಅಣ್ಣ ತಮ್ಮಂದರೆ. ಆಮೇಲೆ ಕ್ಯಾನ್ಸರ್ಗೆ ಅರ್ಜುನ್ ಚಿಪ್ಪೆ, ಆಮೇಲೆ ಚಕ್ಕೆ, ಲವಂಗ ಚಕ್ಕೆ, ಅರ್ಜುನ್ ಚಿಪ್ಪೆ, ಆಮೇಲೆ ಕಂಚಿನಾಡ್ ಅಂತ ಒಂದು ಎಲೆ ಬರ್ತೈತೆ. ಅದು ಹೃದಯ ಹಂಗಿರ್ತೈತೆ, ಅದು ಎಲೆ, ಅದು ಕಂಚಿನಾಡ್. ಯೂಟ್ಯೂಬ್ನಲ್ಲಿ ಹೊಡೆದು ನೋಡಿ ತೋರಿಸ್ತಾನೆ, ಕಂಚಿನಾಡ್ ಎಲೆ ತೋರಿಸಿ ಅಂತ ಕೇಳಿ. ಅದು ಚಕ್ಕೆ ಎಲೆ. ಆಮೇಲೆ ಬೇವನ್ ಸೊಪ್ಪು, ಅದೆಲ್ಲ ಹಾಕಿ ಡಿಕಾಷನ್ ಮಾಡಿ ಕುಡಿಬೇಕು. ಆ ಡಿಕಾಷನ್ ಮಾಡಿ ಕುಡಿತಾ ಇದ್ರೆ ನಿಮ್ಮ ರಕ್ತ ಎಲ್ಲ ತೆಳ್ಳಿಗಾಗ್ಬಿಡ್ತೈತೆ, ಕ್ಲೀನ್ ಆಗ್ಬಿಡ್ತಿದೆ. ಕ್ಯಾನ್ಸರು ಬುಡನಿಂದ ಗುಣ ಆಗುತ್ತೆ. 6 ಗಂಟೆ ಒಳಗಡೆನೆ ಊಟ ಮಾಡಬೇಕು. 6 ಗಂಟೆ ಆಗಿದ್ಮೇಲೆ ಊಟ ಮಾಡಬಾರ್ದು ಬೆಳಿಗ್ಗೆವರೆಗೂ. 4 ತಿಂಗಳು ತಗೊಂಡ್ರೆ ನಿಮ್ಮ ಕ್ಯಾನ್ಸರ್ ಬುಡನಿಂದ ಗುಣ. ಹಾರ್ಟ್ ಅಟ್ಯಾಕ್ ಯಾವತ್ತೂ ಬರೋದಿಲ್ಲ. ಅಣ್ಣ ತಮ್ಮಂದರೆ, ಇದು ತಿಳುವಳಿಕೆ ಮಾಡ್ಕೊಳ್ತಾ ಇರಬೇಕು, ಇನ್ನೊಬ್ಬರಿಗೆ ತಿಳುವಳಿಕೆ ಕೊಡ್ತಾ ಇರಬೇಕು. ಯಾಕಂದ್ರೆ ಕೊನೆ ಪರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆಶೀರ್ವಾದ ಕೊಟ್ಟಿದ್ದಾರೆ. ಏನು ಆಶೀರ್ವಾದ ಕೊಟ್ಟಿದ್ದಾರೆ? ಅಲ್ಲಾ ನನ್ನ ಉಮ್ಮತ್ತಿಗಳಿಗೆ ಯಾವಾಗಲೂ ಸಂತೋಷದಲ್ಲಿ ಇಟ್ಟು ತಿಳುವಳಿಕೆ ಮಾಡ್ಕೊಳ್ತಾರೆ, ಇನ್ನೊಬ್ಬರಿಗೆ ತಿಳುವಳಿಕೆ ಕೊಡ್ತಾರೆ. ಅವ್ರಿಗೆ ಸಂತೋಷದಲ್ಲಿ ಇಟ್ಟು ದೇವರೇ ಅಂತ ಅವರ ಆಶೀರ್ವಾದ ಕೊಟ್ಟಿದ್ದಾರೆ. ಸರಿ, ಉಮ್ಮತಿಗಳು ಅಂದ್ರೆ ಯಾರು? ಬರೇ ಮುಸ್ಲಿಮೇ ಅಲ್ಲ, ಕನ್ನಡ, ತೆಲುಗು, ತಮಿಳ್, ಇಂಗ್ಲಿಷ್ ಎಲ್ಲರೂ ಉಮ್ಮತೆ. ಎಲ್ಲಾ ಪಂಗಡ ಅವರು ಉಮ್ಮತೆ. ಎಲ್ಲರಿಗೆ ಆಶೀರ್ವಾದ ಕೊಟ್ಟಿರೋದು. ತಿಳುವಳಿಕೆ ಮಾಡ್ಕೊಳ್ತಾ ಇರಿ, ಇನ್ನೊಬ್ಬರಿಗೆ ತಿಳುವಳಿಕೆ ಕೊಡ್ತಾ ಇರಿ. ಎಲ್ಲ ರೋಗ ಅಂದ ರಕ್ಷಣೆ ಆಗಿರ್ತೀರ ಅಣ್ಣ ತಮ್ಮಂದ್ರೆ. ಅದಕ್ಕೆ ನಾವು ಓದೋದು ಶ್ಲೋಕ ಔದು ಬಿಲ್ಲಾಹಿ ಮಿನಶ್ ಶೈತಾನಿ ರಜೀಮ್ ಅಂದ್ರೆ ಅರ್ಥ ಏನು? ಸರ್ವಶಕ್ತಿ ದೇವನೇ, ನಿನ್ನ ಮೂಲನಲ್ಲಿನೇ ನಮಗೆ ಇಟ್ಕೋ. ನಿನ್ನ ಮೂಲನಲ್ಲಿ ನಾವು ಬಾಳ್ತೀವಿ, ನಾವು ಯಾರ ಮೂಲ ಹುಡ್ಕೋದಿಲ್ಲ ಅಂತ ದೇವರ ಹತ್ರ ಸಾಕ್ಷಿ ಕೊಡ್ತಾ ಇರೋದು. ಮೂಲ ಅಂದ್ರೆ ಏನು? ಒಂದು ಹೆಂಡತಿ ಗಂಡನ್ ಮೂಲ ತಗೊಂತಿದೆ, ಬ್ಯಾರೆ ಗಂಡನ ಜೊತೆನಲ್ಲಿ ಹೋಗೋದಿಲ್ಲ. ಬ್ಯಾರೆ ಗಂಡಾಗೆ ತನ್ನ ಗಂಡ ಹಂಗೆ ಯಾರಿಗೂ ನೋಡೋದಿಲ್ಲ, ತನ್ನ ಗಂಡ ಹಂಗ್ ಪ್ರೀತಿ ಯಾರಿಗೂ ಮಾಡೋದಿಲ್ಲ. ಒಬ್ಬನೇ ಗಂಡನ ಹತ್ರ ಇರ್ತೈತೆ, ಅದಕ್ಕೆ ಮೂಲ ಅಂತ ಹೇಳೋದು. ಒಬ್ಬನೇ ಗಂಡನ ಹತ್ರ ಇದ್ರೆ ಅದು ತಾಯಿ ಆಗುತ್ತೆ, ಅಜ್ಜಿ ಆಗುತ್ತೆ. ಅಣ್ಣ ತಮ್ಮಂದ್ರೆ, ಒಂದು ಮನೆ ಮೂಲ ತಗೊಂಡ್ರೇನೆ ಚಳಿನಿಂದ, ಬಿಸಿಲಿನಿಂದ, ಕಳ್ಳರಿನಿಂದ ರಕ್ಷಣೆ ಆಗೋಕೆ ಸಾಧ್ಯ. ಅದೇ ತರ ದೇವರ ಮೂಲ ತಗೊಂಡ್ರೆ ಆ ಒಬ್ಬನೇ ದೇವನು ಸರ್ವಶಕ್ತಿ ಪ್ರಭು ಪರಮೇಶ್ವರಗೆ ಬಿಟ್ಟು ಯಾರಿಗೂ ದೇವರಂತ ಹೇಳೋದಿಲ್ಲ. ಮನುಷ್ಯರಿಗೆಲ್ಲ ದೇವರಂತ ಹೇಳೋದಿಲ್ಲ. ಕಣ್ಗೆ ಕಾಣಿದೆಲ್ಲ ದೇವರು, ಕೈನಲ್ಲಿ ಹಿಡಿದಿದೆಲ್ಲ ದೇವರು ಹಂಗೆ ಹೇಳೋದಿಲ್ಲ. ಕಲ್ಗೆ, ಮಣ್ಗೆ, ಪ್ರಾಣಿಗೆ, ಮನುಷ್ಯರಿಗೆ ದೇವರಂತ ಹೇಳೋದಿಲ್ಲ. ಒಬ್ಬನೇ ದೇವರ ಮೇಲೆ ನಂಬಿಕೆ ಇಡ್ತೀವಿ ನಾವು. ಆ ಒಬ್ಬನೇ ದೇವನ್ ಯಾರು? ಓಂ ಅಗೋಚರಂ, ಯಾರ ಕಣ್ಣಿಗೆ ಕಾಣೋದಿಲ್ಲ. ಓಂ ನಮಃ ಶಿವ, ಸದಾ ಇರುವವನೇ ಆ ದೇವನು ಯಾವತ್ತೂ ಸಾಯೋದಿಲ್ಲ. ಸತ್ಯಂ ಶಿವಂ ಸುಂದರಂ, ಸತ್ಯ ಹೇಳುವನೇ ದೇವನು. ಅವನೇ ಮಹಾಸುರಂದ್ರ, 100 ಅಲ್ಲ 100, ಅವನೇ ಸದಾ ಇರುವನು. ಅಣ್ಣ ತಮ್ಮಂದರೆ, ತಿಳುವಳಿಕೆ ಮಾಡ್ಕೊಳ್ತಾ ಇರಬೇಕು, ಇನ್ನೊಬ್ಬರಿಗೆ ತಿಳುವಳಿಕೆ ಕೊಡ್ತಾ ಇರಬೇಕು. ಈಗ ನಾನು ಓದಿ ಇರೋದು ಶ್ಲೋಕ, ಕೊನೆ ಗ್ರಂಥ ಕುರಾನ್ನಲ್ಲಿ ಆ ದೇವನು ಹೇಳಿದ್ದಾನೆ, ಹುಲ್ ಅಂದ್ರೆ ಹೇಳಿ. ಮಾಲೀಕ ಗುಲಾಮಗೆ ಆರ್ಡರ್ ಕೊಡ್ತಾ ಇದ್ದಾನೆ, ನನ್ನ ಗುಲಾಮ ಜನಗಳಿಗೆ ಹೇಳು, ಹುಲ್ ಇನ್ ಕುಂತುಂ ತುಹಿಬ್ಬುನಲ್ಲಾ. ಜನರೇ, ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾ ಇದ್ದಾರೆ, ದೇವನು ಹೇಳಿಸ್ತಾ ಇದ್ದಾನೆ, ಜನರೇ, ಆ ಸರ್ವಶಕ್ತಿ ಪ್ರಭು ಪರಮೇಶ್ವರ ನಿಮ್ಗೆ ಪ್ರೀತಿ ಮಾಡ್ಬೇಕಂದ್ರೆ ಫತ್ತಬಿಊನಿ ಯುಹಿಬ್ಬಿಕುಮುಲ್ಲ, ನಾನು ತೋರಿಸಿದ್ದು ದಾರಿ ನಡೀರಿ, ನಾನು ಹೇಳಂಗೆ ಬಾಳ್ರಿ. ಆ ದೇವನ್ ನಿಮ್ಗೆ ಪ್ರೀತಿ ಮಾಡ್ತಾನೆ. ಯಗಫುರ್ ಲಕುಂ ಜುನೂಬಕುಂ, ನೀವು ಮಾಡಿರೋದು ಪಾಪಗಳಿಗೆ ಅವನು ಕ್ಷಮಿಸಿ ಬಿಡ್ತಾನೆ. ವಲ್ಲಾಹು ಗಫೂರು ರಹೀಂ,
ಅವನು ಕ್ಷಮೆ ಕೊಡೋಗೆ ತುಂಬಾ ಇಷ್ಟ ಬಿಡ್ತಾನೆ. ಹುಲ್ ಹೇಳಿ, ಅತಿವುಲ್ಲಾ, ಆ ಒಬ್ಬನೇ ದೇವರ ಮಾತು ಕೇಳಬೇಕು. ವರ್ ರಸೂಲ, ಅವನು ಕಳಿಸಿದ್ದು ರಸೂಲ್ದು ಮಾತು ಕೇಳಬೇಕು. ಫ ಇನ್ ತವಲ್ಲ, ಮಕ ತಿರ್ಸ್ಕೊಂಡ್ ಬಿಟ್ರೆ, ಫ ಇನ್ನಲ್ಲಾಹ ಲಾ ಯುಹಿಬ್ಬುಲ್ ಕಾಫಿರೀನ್, ಇಂಥ ಕಾಫಿರ್ಗಳಿಗೆ ದೇವನು ಪ್ರೀತಿ ಮಾಡೋದಿಲ್ಲ. ಕಾಫಿರ್ಗಳು ಯಾರು? ಯಾರು ದೇವರ ಮಾತಿಗೆ ತಿರಸ್ಕಾರ ಮಾಡ್ತಾರೆ, ಕೊನೆ ಪರವಾದಿ ಮಾತಿಗೆ ತಿರಸ್ಕಾರ ಮಾಡ್ತಾರೆ. ಅವ್ರ ಹೆಸರು ಅಬ್ದುಲ್ಲಾ ಇರಲಿ, ಅಬ್ದುಲ್ ರೆಹಮಾನ್ ಇರಲಿ, ಶಫೀವುಲ್ಲಾ ಇರಲಿ, ಖಲೀಲುಲ್ಲಾ ಇರಲಿ, ಜಬೀವುಲ್ಲಾ ಇರಲಿ, ರಾಮತುಲ್ಲಾ ಇರಲಿ, ಸನಾವುಲ್ಲಾ ಇರಲಿ, ಯಾರು ದೇವರ ಮಾತಿಗೆ ತಿರಸ್ಕಾರ ಮಾಡ್ತಾರೆ, ಖುರಾನ್ ಮತ್ತು ಸಹಿ ಹದೀಸ್ಗೆ ತಿರಸ್ಕಾರ ಮಾಡ್ತಾರೆ, ಅವರಿಗೆ ಕಾಫಿರ್ ಅಂತ ದೇವರು ಹೇಳ್ತಾ ಇರೋದು. ಅವನು ಕನ್ನಡ ಇರಲಿ, ಉರ್ದು ಇರಲಿ, ಅರಬ್ಬಿ ಇರಲಿ, ಯಾರು ದೇವರ ಮಾತು ತಿರಸ್ಕಾರ ಮಾಡ್ತಾರೆ ಅವರೇ ಕಾಫಿರು. ಯಹಿ ಫೈಸಲಾ ಹೈ ಕಿತಾಬೆ ಹುದಾ ಕಾ, ಮುಖಾಲಿಫ್ ನಬಿ का वो दुश्मन खुदा का, करो दोस्तों दिल से ताअत नबी की, नहीं फर्ज तखलीद तुम पर किसी की. ಜ್ಞಾನ ಇಟ್ಟಿ ಯಾರು ದೇವರ ಮಾತಿಗೆ ತಿರಸ್ಕಾರ ಮಾಡ್ತಾರೆ ಅವರು ನಂಬಿಕೆ ದ್ರೋಹಿಯಾಗಿ ಸಾಯ್ತಾರೆ. ಅಣ್ಣ ತಮ್ಮಂದರೆ, ಸಾಯೋ ಮೊದಲು ಆ ಒಬ್ಬನೇ ದೇವರ ಮೇಲೆ ನಂಬಿಕೆ ಇಡಬೇಕು. ಆ ದೇವರ ಸಮಾನ ಯಾರಿಗೂ ತಿಳಿಬಾರದು, ದೇವರ ಹಾಗೆ ಯಾರಿಗೂ ಹೊಗಳಬಾರದು, ಆ ದೇವರ ಹಾಗೆ ಯಾರಿಗೂ ಕೂಗಬಾರದು, ಮನುಷ್ಯರಿಗೆಲ್ಲ ಕೂಗಬಾರದು. ಕೂತ್ಕೊಂಡ್ರೆ ಎದ್ದೇಳಿದ್ರೆ ಕಷ್ಟನಲ್ಲಿ ಸುಖನಲ್ಲಿ ಬರೇ ದೇವರಿಗೆ ಮಾತ್ರ ಕೂಗಬೇಕು. ಪರಮೇಶ್ವರ, ಶರ್ವೇಶ್ವರ, ಜಗದೇಶ್ವರ ಅಲ್ಲಾಹ್ ಹೆಸರುಂಟು. ಅಲ್ಲಾ, ಖುದಾ, ಪರವರ್ದಿಗಾರ್, ಪರಮೇಶ್ವರ ಎಲ್ಲ ಹೆಸರುಂಟು. ಯಾವ ಹೆಸರಿನಲ್ಲಿ ಕೂಗ್ತಿರೇನೋ ಅವನಿಗೆ ಇಷ್ಟಾನೆ. ಅಣ್ಣ ತಮ್ಮಂದರೆ, ನಿಮ್ಮ ಮೇಲೆ ನನ್ನ ಮೇಲೆ ಆ ದೇವರ ಕರುಣೆ ಇರಲಿ, ತಿಳುವಳಿಕೆ ಮಾಡ್ಕೊಳ್ತಾರಿ, ಇನ್ನೊಬ್ಬರಿಗೆ ತಿಳುವಳಿಕೆ ಕೊಡ್ತಾ ಇರಲಿ. ಇಂಥದ್ದು ನೂರಾರು ಗಿಡಮೂಲಕ ಹಾಕಿ ಇದು ಮಾಡೋದು ಕರ್ಜೀರಿಗೆ ಕಷಾಯ, ಎಲ್ಲ ರೋಗಾಗೆ ಸಫಾಯ. ಇದು ಕುಡಿತಾ ಇದ್ರೆ ನಿಮ್ಮ ಕ್ಯಾನ್ಸರು, ಕಿಡ್ನಿ, ಹಾರ್ಟು ಎಲ್ಲ ಗುಣ ಆಗುತ್ತೆ. ಇದು ಕಿಡ್ನಿ ಪೇಷಂಟ್ ಅವರು ಡೈಲಿ 1 ಬಾಟಲ್ ಕುಡಿಬೇಕು, ಅರ್ಧ ಗಂಟೆಗೆ 1 ಗುಟ್ಟು, ಅರ್ಧ ಗಂಟೆಗೆ 1 ಗುಟ್ಟು, ಡೈಲಿ 1 ಬಾಟ್ಲು, 1 ತಿಂಗಳಿಗೆ 30 ಬಾಟ್ಲು, 2ನೇ ತಿಂಗಳಿಗೆ 20 ಬಾಟ್ಲು, 3ನೇ ತಿಂಗಳಿಗೆ 10 ಬಾಟ್ಲು, 4ನೇ ತಿಂಗಳಿಗೆ 5 ಬಾಟ್ಲು. 4 ತಿಂಗಳಲ್ಲಿ ಕಿಡ್ನಿ ಗುಣ ಆಗುತ್ತೆ, ಕ್ಯಾನ್ಸರ್ ಹೋಗುತ್ತೆ. ಕ್ಯಾನ್ಸರ್ ಅವರು, ಕಿಡ್ನಿ ಅವರು. ಸಾದಾ ಜನ ಒಂದು ದಿವಸಕ್ಕೆ, ಸಾದಾ ಜನ 1 ತಿಂಗಳಿಗೆ 5 ಬಾಟ್ಲು. ಸಾದಾ ಜನಗೆ ಅವ್ರಿಗೆ ಎಂಥ ರೋಗ ಇದ್ರೆ ಗುಣ ಆಗುತ್ತೆ, ಯಾವ ರೋಗ ತಿರ್ಗಾ ಹಿಡಿಯೋದಿಲ್ಲ. ಇದು ರೋಗ ಇರೋರು ಕುಡಿಬೋದು, ಆರೋಗ್ಯ ಇರೋರು ಕುಡಿಬೋದು. ಆರೋಗ್ಯ ಇರೋರು 4 ದಿವಸ ಕುಡೀರಿ, 4 ದಿವಸ ಬಿಡ್ರಿ. ಜೇನುತುಪ್ಪ, ಬೆಲ್ಲ, ಕಲ್ ಸಕ್ಕರೆ ಯಾವುದು ಹಾಕಿ ಕುಡಿಬೋದು, ಹಾಗೂ ಕುಡಿಬೋದು. ಅಣ್ಣ ತಮ್ಮಂದರೆ, ಇದು ಶಿವಮೊಗ್ಗ ಅಂತ ತರಿಸ್ಕೊಳ್ಳಿ. 9343560908 ಇದೇ ಫೋನ್ನಿಂದ ತರಿಸಿ. 9880345330 ಇದರಲ್ಲಿ ತಿಳುವಳಿಕೆ ಮಾಡ್ಕೊಳ್ಳಿ. ನನ್ನ ಕಷಾಯ ನನ್ನ ಹತ್ರನೇ ಇರ್ತೈತೆ, ಯಾರ ಹತ್ರ ಇರೋದಿಲ್ಲ, ಯಾವ ಊರಿನಲ್ಲಿ ಇರೋದಿಲ್ಲ. ನನಗೆ ಮಾತಾಡಬೇಕಂದ್ರೆ, ನನಗೆ ಸಿಗ್ಬೇಕಂದ್ರೆ 1 ತಾರೀಕಿನಿಂದ 20 ತಾರೀಕುವರೆಗೂ ಇರ್ತೀನಿ. ಕರ್ನಾಟಕ, ಶಿವಮೊಗ್ಗ, RML ನಗರ್, ಮಸ್ಜಿದ್ ಫುರ್ಖಾನ್ ಆಪೋಸಿಟ್. ಬನ್ನಿ, ತಿಳುವಳಿಕೆ ಮಾಡಿಕೊಂಡು ಕಲಿಬಿಟ್ಟು ಹೋಗ್ರಿ. ಕಲಿತಾ ಇರಿ, ಇನ್ನೊಬ್ಬರಿಗೆ ಕಲಿಸ್ಕೊಡ್ತಾ ಇರಿ. ಇಲ್ಲಿನೂ ಸಂತೋಷನಲ್ಲಿ ಇರ್ತೀರಾ, ಸತ್ಯದ ಮೇಲೆ ಸ್ವರ್ಗನಲ್ಲಿನೂ ರಾಜ ಆಗಿ ಹೋಗ್ತೀರಾ. ಅಣ್ಣ ತಮ್ಮಂದರೆ, ಬನ್ನಿ, ತಿಳುವಳಿಕೆ ಮಾಡಿಕೊಂಡು ಹೋಗ್ತಾ ಇರಿ. ಇನ್ಶಾಅಲ್ಲಾ ಇದು ಬೇಕಾದ್ರೆ ಕೊಡ್ತೀನಿ, ಇಲ್ಲಾದ್ರೆ ಕಲಿಸ್ಕೊಟ್ಟು ಕಳಿಸ್ತೀನಿ. ಜುಲುಮ್ನಿಂದ ಕೊಡೋದಿಲ್ಲ. ಅಣ್ಣ ತಮ್ಮಂದರೆ, ಇದಕ್ಕೆ ಶೇರ್ ಮಾಡಿ. ಇದಕ್ಕೆ ಎಷ್ಟು ಶೇರ್ ಮಾಡ್ತೀರಾ ಆ ದೇವರ ಕರುಣೆನಲ್ಲಿ ಇರ್ತೀರಾ. ಸಲಾಮ್ ಅಲೈಕುಂ ವರಹಮತುಲ್ಲಾಹಿ ಬರಕಾತು.